ದೆವ್ವ ಭೂತದ ಸಿನಿಮಾಗಳನ್ನ ನೋಡಿದ್ದೇವೆ. ಆತ್ಮ ಪ್ರೇತಾತ್ಮಗಳ ಪಾತ್ರಗಳನ್ನ ಮಾಡಿರುವ ನಟ ನಟಿಯರನ್ನ ನೋಡಿದ್ದೇವೆ. ಆದರೆ ಅದೇ ನಟ ನಟಿಯರು ನಿಜವಾದ ದೆವ್ವ ಭೂತಗಳನ್ನ ನೋಡಿದ್ದಾರೆ ಎನ್ನುವ ಕುತೂಹಲಕಾರಿ ಪ್ರಶ್ನೆಗೆ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರು ಹೌದು ಎನ್ನುತ್ತಾರೆ. ಹಿಂದೊಮ್ಮೆ ಊಟಿಯಲ್ಲಿ ಶೂಟಿಂಗ್ ಮಾಡುವ ವೇಳೆ ಪ್ರಿಯಾಂಕಾ ಅವರಿಗೆ ದೆವ್ವದ ಅನುಭವ ಆಗಿತ್ತಂತೆ. ದೆವ್ವ ಭೂತಗಳು ಇರುವುದು ಸುಳ್ಳು ಎಂದು ಎಷ್ಟು ಜನ ಹೇಳುತ್ತಾರೋ ಅಷ್ಟೇ ಜನ ಅದೆಲ್ಲ ಸತ್ಯ ಅಂತ ವಾದಿಸುತ್ತಾರೆ. ಕೆಲವರು ದೆವ್ವಗಳನ್ನ ಕಣ್ಣಾರೆ ಕಂಡಿದ್ದೀನಿ ಅಂದ್ರೆ ಇನ್ನೂ ಕೆಲವರು ಅದೆಲ್ಲ ಭ್ರಮೆ ಅಂತ ವ್ಯಂಗ್ಯ ಮಾಡುತ್ತಾರೆ. ಎಷ್ಟೇ ಆದರೂ ದೇವರು ದೆವ್ವ ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿತ್ತು. ಈ ವಿಷಯಗಳೆಲ್ಲ ಸಾಮಾನ್ಯ ಜನರಿಗೆ ನಿಲುಕುವುದಿಲ್ಲ. ಆದರೆ ವಿಜ್ಞಾನಕ್ಕೂ ನಿಲುಕದ ಯಾವುದೇ ಪ್ರಯೋಗಕ್ಕೂ ಮೀರಿದ ಹಲವಾರು ಘಟನೆಗಳು, ಚಿತ್ರ ವಿಚಿತ್ರ ಎನಿಸುವ ವಿಷಯಗಳು ಆಗಾಗ್ಗೆ ನಡೆಯುವುದು ಹಲವರ ಅನುಭವಕ್ಕೆ ಬಂದಿದೆ. ಅಂಥದ್ದೊಂದು ಅನುಭವದ ಬಗ್ಗೆ ಪ್ರಿಯಾಂಕಾ ಉಪೇಂದ್ರ ಅವರು ಮಾತನಾಡಿದ್ದಾರೆ. ಭೂತ ಆತ್ಮದ ಚಿತ್ರಗಳನ್ನ ಮಾಡುವ ಸಮಯದಲ್ಲಿ ಕೆಲವು ನಟರಿಗೆ ಕೆಲವೊಂದು ರೀತಿಯ ವಿಚಿತ್ರ ಅನುಭವಗಳು ಆಗುವುದು ಉಂಟು. ಈ ಕುರಿತು ಹಲವಾರು ನಟ ನಟಿಯರು ಸಂದರ್ಶನಗಳಲ್ಲಿ ಮಾತನಾಡಿರುವುದು ನೋಡಿದ್ದೇವೆ. ಇದೀಗ ಅದೇ ಅನುಭವವನ್ನ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಹಂಚಿಕೊಂಡಿದ್ದಾರೆ. ಕಲರ್ಸ್ ಕನ್ನಡದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರಿಯಾಂಕಾ ಅವರು ಭೂತದ ಅನುಭವ ಆಗಿರುವ ಬಗ್ಗೆ ಹೇಳಿದ್ದಾರೆ. ನೀವು ಹಲವು ಭೂತದ ಸಿನಿಮಾ ಮಾಡಿದ್ದೀರಿ, ಭೂತವನ್ನು ನೋಡಿದ್ದೀರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿರುವ ಪ್ರಿಯಾಂಕಾ, ಭೂತವನ್ನು ನೋಡಿಲ್ಲ, ಆದರೆ ಅನುಭವ ಆಗಿತ್ತು ಎಂದು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಹೌದು, ಚಿತ್ರವೊಂದರ ಶೂಟಿಂಗ್ ಎಂದು ಪ್ರಿಯಾಂಕಾ ಅವರು ಊಟಿಗೆ ಹೋಗಿದ್ರು. ಚಿತ್ರೀಕರಣದ ವೇಳೆಯೇ ನೆರಳಿನ ಆಕಾರವೊಂದು ಕಾಣಿಸಿಕೊಂಡಿದ್ದು ತಕ್ಷಣ ಪ್ರಿಯಾಂಕಾ ಅವರು ಸಾಕಷ್ಟು ಭಯಪಟ್ಟುಕೊಂಡಿದ್ದಾರಂತೆ. ಈ ವಿಷಯವನ್ನು ನಿನ್ನೆ ಪ್ರಿಯಾಂಕಾ ಅವರು ರಿವೀಲ್ ಮಾಡಿದ್ದು ಪ್ರೇಕ್ಷಕರು ಈ ಕುರಿತು ಈಗಲೂ ಚರ್ಚೆ ಮಾಡ್ತಾ ಇದ್ದಾರೆ.